ಎಲ್ಲ ನನ್ನ ಪ್ರತಿಯೊಬ್ಬರು ವೀಕ್ಷಕರಿಗೂ ಸ್ವಾಗತ. 4,000 ಜಮೆ ಆಯಿತು. ವಿಡಿಯೋವನ್ನು ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಹೋಗಬಾರ್ದು. ನಾನು ಈಗಲೇ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನರಿಗೆ ವಿಡಿಯೋ ಅರ್ಥ ಆಗೋದಿಲ್ಲ, ಕೆಲವು ಬಾರಿ ಒಂದಿಷ್ಟು ಜನರಿಗೆ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗೋದಿಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಆಶು ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇತ್ತು, ಹಣ ಬಂದಿಲ್ಲ ಅನ್ನುವಂಥದ್ದು. ಸ್ನೇಹಿತರೆ, ನಾನು ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ, ಒಂದಿಷ್ಟು ಜನರಿಗೆ ಹಣ ಬಂದಿರಲಿಲ್ಲ, ಹೌದು. ಆದರೆ ಇನ್ನು ಮೇಲೆ ಡೆಫಿನೆಟಾಗಿ ಹಣ ಬರುತ್ತೆ. ಯಾರಿಗೆಲ್ಲ ಹಣ ಬರುತ್ತೆ ಅದನ್ನ ನೋಡ್ತಾ ಹೋಗೋದಾದರೆ ತುಂಬ ಜನ ಒಂದಿಷ್ಟು ಅಂದರೆ ಕೇಳ್ತಾ ಇದ್ರು, ಹಣ ಬಂದಿಲ್ಲ ಸರ್ ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಕ್ವೆಶನನ್ನು ಕೇಳ್ತಾ ಇದ್ರೆ, ಕ್ವೆಶನ್ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ಟೆನ್ಷನ್ ಏನಿಲ್ಲ. ಆದರೆ ಇಲ್ಲಿ ಒಂದಿಷ್ಟು ಜನರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ, ಅಂದರೆ ಹಣ ಬಂದಿಲ್ಲ ಹಾಗೆ ಹೀಗೆ ಅನ್ನುವಂಥದ್ದು. ನಾನು ನಿಮಗೆ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನೂ ಕೂಡ ವರಿ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ ಇದ್ರ ಬಗ್ಗೆ. ಆ್ಯಂಡ್ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇತ್ತು, ಅದನ್ನು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ. ಮೇಯ್ನಾಗಿ ಇಲ್ಲಿ ಯಾರಿಗೆ ಹಣ ಬರ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಒಂದಿಷ್ಟು ಜನರಿಗೆ ಹಣ ಬರ್ತಾ ಇಲ್ಲ, ಒಂದಿಷ್ಟು ಜನರಿಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ನಾವು ನೋಡ್ತಾ ಹೋಗೋದಾದರೆ, ಒಂದಿಷ್ಟು ಜನ ಕ್ಯೂರಿಯಾಸಿಟಿಯಲ್ಲಿ ತುಂಬ ಜನ ನಾದ್ರ ಕೇಳಿದ್ದೀರ, ಅಂದರೆ ಹಣ ಬರ್ತಾ ಇಲ್ಲ ಸರ್ ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಕ್ವೆಶನನ್ನು ಕೇಳಿದ್ದೀರ. ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಹಣ ಬರ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಏನು. ಈಗ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಏನೋ ಒಂದು ಕಾರಣ ಇರಬೇಕಲ್ಲ. ಈಗ ಹಣ ಬರ್ತಾ ಇಲ್ಲ ಅಂದ ತಕ್ಷಣ, ಈಗ ಸರ್ಕಾರ ಹಣ ಹಾಕ್ತಾ ಇಲ್ಲ ಅಂದ ತಕ್ಷಣ ಏನೋ ಒಂದು ಕಾರಣ ಇರಬೇಕು. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಏನು ಕಾರಣ ಇಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ತುಂಬ ಜನ ಇಲ್ಲಿ ಸರ್ಕಾರವನ್ನು ಇಲ್ಲಿ ಬ್ಲೇಮ್ ಮಾಡ್ತಾ ಇದ್ದೀರಾ, ಅಂತಂದರೆ ಹಣ ಹಾಕ್ತಾ ಇಲ್ಲ ಹಾಗೆ ಹೀಗೆ ಅಂತ. ಈಗ ನೀವು ಆಕ್ರೋಶದಿಂದ ಹೇಳ್ತಾ ಇದ್ದೀರಾ, ಸರಿ ಓಕೆ, ನಾನು ಅದನ್ನು ತಪ್ಪು ಅಂತ ನಾನು ಭಾವಿಸಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು, ಟೆಕ್ನಿಕಲ್ ಎರರಿಂದ ಹಾಕಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಸರ್ಕಾರ ಹೇಳ್ತು, ಓಕೆ ಸರಿ. ಆದರೆ ಇಲ್ಲಿ ನಿಮಗೆ ಈಗ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಓಕೆ ಸರಿ. ಆದರೆ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳ ಒಂದು ಅಂದರೆ ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಒಂದು ಹಣ ಜಮೆ ಆಗುತ್ತೆ ಖಂಡಿತವಾಗ್ಲೂ. ಈ ಒಂದಿಷ್ಟು ಜಿಲ್ಲೆಗಳಿಗೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಡೆಫಿನೆಟಾಗಿ ಯಾರಿಗೆಲ್ಲ ಹಣ ಬರುತ್ತೆ, ಏನು ಕತೆ ಕಂಪ್ಲೀಟಾಗಿ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಒಂದಿಷ್ಟು ಜನ ಕೇಳಿದ್ದೀರಾ, ಹಣ ಬಂದಿಲ್ಲ ಅನ್ನುವಂಥ ಒಂದಿಷ್ಟು ಕ್ಯೂರಿಯಾಸಿಟಿ, ಅಂದರೆ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು, ಅಯ್ಯೋ ನಮ್ಗೆ ಹಣನೇ ಬಂದಿಲ್ಲ ಅನ್ನುವಂಥದ್ದು ಏನು ಬೇಡ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಇಲ್ಲಿ ಒಂದು ವಿಚಾರವನ್ನು ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈಗ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು ಏನಿಲ್ಲ. ನಾನು ಪ್ರತಿಯೊಬ್ಬರಿಗೂ ಆಲ್ರೆಡಿ ಹೇಳಿದ್ದೀನಿ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಟೆನ್ಷನ್ ಆಗುವಂಥದ್ದು, ಅಯ್ಯೋ ಹಣ ಜಮೆನೇ ಆಗಿಲ್ಲ, ನಮ್ಗೆ ಹಣನೇ ಬಂದಿಲ್ಲ ಅನ್ನುವಂಥದ್ದು ಏನು ಬೇಡ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಕೂಡ. ಆದರೆ ಇಲ್ಲಿ ಯಾರಿಗೆಲ್ಲ ಯಾವಾಗೆಲ್ಲ ಹಣ ಜಮೆ ಆಗುತ್ತೆ, ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ಕ್ಯೂರಿಯಾಸಿಟಿ ಅಂತಂದರೆ ಒಂದಿಷ್ಟು ಜನರಿಗೆ ಅವ್ರ ಮೇಲೆ ಈಗ ಆಲ್ಮೋಸ್ಟ್ ಡೌಟ್ ಇದೆ. ಅಂದರೆ ಈಗ ಹಣ ಜಮೆ ಆಗ್ತಾ ಇಲ್ಲ ಅಂತಂದರೆ ಸರ್ಕಾರದ ಮೇಲೆ ಡೌಟ್ ಇದೆ ತುಂಬ ಜನರಿಗೆ. ಖಂಡಿತವಾಗ್ಲೂ ನೀವು ಡೌಟ್ ಪಡ್ಲಿಕ್ಕೆ ಹೋಗ್ಬೇಡಿ, ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬೇಡಿ. ಡೆಫಿನೆಟಾಗಿ ಸರ್ಕಾರ ಹಣ ಹಾಕುತ್ತೆ. ವರಿ ಮಾಡ್ಕೊಳ್ಳುವಂಥ ಇದರಲ್ಲಿ ಟೆನ್ಷನ್ ಆಗುವಂಥ ಅಗತ್ಯ ಇಲ್ಲ. ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಒಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ, ನಾನು ಹೇಳುವಂಥದ್ದು ಏನಿಲ್ಲ. ಆದರೆ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಒಂದು ಈಗ ಸರ್ಕಾರ ಸದ್ಯದ ಮಟ್ಟಿಗೆ ಹಣವನ್ನು ಇಲ್ಲಿ ಆಲ್ಮೋಸ್ಟ್ ಹಾಕಲಿಕ್ಕೆ ಶುರು ಮಾಡ್ತಾ ಇರುವಂಥದ್ದು, ಭರ್ಜರಿ ಗುಡ್ ನ್ಯೂಸನ್ನು ಕೊಡಲಿಕ್ಕೆ ಶುರು ಮಾಡ್ತಾ ಇರುವಂಥದ್ದು. ವರಿ ಮಾಡ್ಕೊಳ್ಳುವಂಥ ಅಗತ್ಯವೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನರಿಗೆ ಆಲ್ಮೋಸ್ಟ್ ತುಂಬ ಜನ ಕೇಳಿದರೆ ಹಣ ಬಂದಿಲ್ಲ, ವರಿ ಮಾಡ್ಕೊಳ್ಬೇಡಿ. ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಎಲ್ಲರ ಖಾತೆಗೂ ಹಣ ಜಮೆ ಆಗುತ್ತಂತ ಹೇಳ್ತಾ, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾ ಇಲ್ಲ ತುಂಬ ಜನ. ಮಾಡಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತುಂಬ ಜನ ಮಾಡ್ತಾ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬ ಜನರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಹೇಗೆ ಮಾಡುವಂಥದ್ದು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಆಲ್ರೆಡಿ ಇಲ್ಲಿ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು. ನಾಳೆ ಸಂಜೆ ಎಲ್ಲ ಮಹಿಳೆಯರ ಅಕೌಂಟಿಗೆ 2,000 ಹಾಕ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಆಲ್ಮೋಸ್ಟ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ನ್ಯೂಸ್ ಅವರು ಕೇಳಿದಾಗ ಅವ್ರು ಹೇಳಿರುವಂಥದ್ದು ಇಷ್ಟು, ನಾವು ಹಾಕ್ತೇವೆ, ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅನ್ನುವಂಥ ಒಂದಿಷ್ಟು ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ನೀವು ಚಿಂತೆ ಪಡುವಂಥ ಅಗತ್ಯ ಏನಿಲ್ಲ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ಇದರಲ್ಲಿ ವರಿ ಮಾಡ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ನಾನು ಹೇಳುವಂಥದ್ದು ಅದೇ. ಈಗ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಡ್ತಿರೋ, ಅಯ್ಯೋ ಸರ್ ಹಾಗೆ ಏನಿಲ್ಲ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ಯಾಕೆ ಟೆನ್ಷನ್ ತಗೊಳ್ತೀರಿ, ಯಾಕೆ ವರಿ ಮಾಡ್ಕೊಳ್ತೀರಿ ಅಂತ ನಾನು ಕೇಳುವಂಥದ್ದು. ತುಂಬ ಜನ ಟೆನ್ಷನ್ನೇ ತಗೊಳ್ಬೇಡಿ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳಿ ಹೋಗಬೇಡಿ ಅಂತ ನಾನು ಹೇಳುವಂಥದ್ದು. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ. ಇಲ್ಲಿ ಆಲ್ಮೋಸ್ಟ್ ನೀವು ವರಿ ಮಾಡ್ಕೊಳ್ಳುವಂಥ ಚಿಂತೆ ಇಲ್ಲ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇಲ್ಲಿ ಒಂದಿಷ್ಟು ಜನ ಕೇಳಿರುವಂಥದ್ದು ಏನಪ್ಪ ಅಂತಂದ್ರೆ, ನಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟಿಗೆ ನಾವು ಮಾಡಿದರೆ ಸರಿ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಎಲ್ಲ ಮಾಡ್ತೀವಿ ಸರಿ, ಆದರೆ ಹಣ ಜಮೆ ಆಗುತ್ತಾ ಅಂದರೆ ಈಗ ಅವ್ರ ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಕ್ವಶನ್ ಇದೆ, ಒಂದು ಕ್ಯೂರಿಯಾಸಿಟಿ ಇದೆ, ಹಣ ಜಮೆ ಆಗುತ್ತಾ ಹಾಗೀಗಂತ. ನಾನು ಹೇಳುವಂಥದ್ದಿಷ್ಟೇ, ಖಂಡಿತವಾಗ್ಲೂ ಹಣ ಜಮೆ ಆಗಿದೆ. ಯಾಕೆ ಆಗೋದಿಲ್ಲ ಅಂತ ನಾನು ಕೇಳುವಂಥದ್ದು. ಡೆಫಿನೆಟಾಗಿ ಆಗುತ್ತೆ. ಆ್ಯಂಡ್ ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಮೇಯ್ನಾಗಿ ತುಂಬ ಜನ ಇದರಲ್ಲಿ ಟೆನ್ಷನ್ ಆಗಿದ್ದೀರಾ, ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಕಾಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಆಲ್ಮೋಸ್ಟ್ ಹೇಳಿದಿರಾ, ಆ್ಯಂಡ್ ಆಲ್ಮೋಸ್ಟ್ ತುಂಬ ಜನ ಹತ್ರ ಕೇಳಿದಿರಾ, ಹಣ ಜಮೆ ಆಗುತ್ತಾ ಸರ್, ಹಾಗೆ ಸರ್, ಹೀಗೆ ಸರ್ ಅಂತ. ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಎಲ್ರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ಹಣ ಜಮೆ ಆಗುತ್ತೆ, ಇದು ಮೇಯ್ನ್. ಹಣ ಜಮೆ ಆಗುತ್ತೆ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಹಣ ಬರುತ್ತೆ. ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಒಬ್ಬೊಬ್ಬರಿಗೆ ಹಣ ಜಮೆ ಆಗುವಂಥದ್ದು ಆಗಬಾರ್ದು. ಅದು ಎಲ್ರಿಗೂ ಒಂದು ಮಟ್ಟಿನಲ್ಲಿ ಎಲ್ರಿಗೂ ಹಣ ಜಮೆ ಆಗಬೇಕು. ಆ್ಯಂಡ್ ಈಗ ಏನು ಕರ್ನಾಟಕ ಸರ್ಕಾರ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು, ಎಲ್ರಿಗೂ ಹಣ ಜಮೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೇ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇರುವಂಥದ್ದು. ನಾನು ಹೇಳ್ತೀನಲ್ಲ, ತುಂಬ ಜನ ಇಲ್ಲಿ ಕೇಳ್ತೀರಾ, ಇಲ್ಲ ಸರ್ ನಮ್ಗೆ ಹಣ ಬರಲ್ಲ ಸರ್, ಸರ್ಕಾರ ನಮ್ಗೆ ಹಾಗೆ ಮಾಡುತ್ತೆ, ಹೀಗೆ ಮಾಡುತ್ತೆ. ಏನಿಲ್ಲ, ಸಿಂಪಲಾಗಿ ಹಣ ಜಮೆ ಆಗುತ್ತೆ. ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಲೈಕ್ ಮಾಡಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟ, ಫಸ್ಟ್ ಆಫ್ ಆಲ್ ನೀವು ಕಮೆಂಟನ್ನು ಕೂಡ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ನಾನು ಅದೇ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಇನ್ನೊಂದು, ನಾನು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಒಂದು ಹಣ ಬಂದರೂ ಬರ್ಬೋದು. ಆ್ಯಂಡ್ ಕೆಲವರ ಅಕೌಂಟಿಗೆ ಹಣ ಬರುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಆ್ಯಂಡ್ ಇದರಲ್ಲಿ ಚಿತ್ರದುರ್ಗ, ಆ್ಯಂಡ್ ಮಂಡ್ಯ, ಆ್ಯಂಡ್ ಹಾಸನ, ಆ್ಯಂಡ್ ಉಡುಪಿ, ಆ್ಯಂಡ್ ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗಲಿಕ್ಕೆ ಶುರು ಆಗ್ತಾ ಇದೆ. ಆ್ಯಂಡ್ ಆಗುತ್ತೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತೊಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ಲರೂ ಕೂಡ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮುಖ್ಯ. ತುಂಬ ಜನರಿಗೆ ನಾನು ಹೇಳ್ತಾ ಇದ್ದೀನಿ, ಕಮೆಂಟ್ ಮುಖ್ಯ. ಆಸ್ಟ್ರೇಲಿಯಾ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಬರ್ತೀರಾ, ಕೆಳಗಡೆ ಫಸ್ಟ್ ಬಂದುಬಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡುವಂಥದ್ದು ತುಂಬ ಮುಖ್ಯ. ಯಾಕಪ್ಪ ಅಂತಂದರೆ ಕಮೆಂಟಲ್ಲೇ ನಿಮಗೆ ಮ್ಯಾಟ್ರ್ ಇರುವಂಥದ್ದು. ಕಮೆಂಟ್ ಅಂತಂದ್ರೆ ನಿಮಗೆ ಸರ್ಕಾರ ಗೊತ್ತಾಗುತ್ತೆ, ಈಗ ಹಣ ಹಾಕಿಲ್ಲ, ನಾವು ಹಣ ಹಾಕಬೇಕಾಗಿದೆ ಸರ್ಕಾರಕ್ಕೆ, ಇಲ್ಲಿ ಮಹಿಳೆಯರಿಗೆ ಮತ್ತು ಆಲ್ಮೋಸ್ಟ್ ತುಂಬ ಜನ ಹಣ ಹಾಕಬೇಕಾಗಿದೆ ಅನ್ನುವಂಥದ್ದು ಸರ್ಕಾರ ಗೊತ್ತಾಗುತ್ತೆ. ಹಾಗೆ ಗೊತ್ತಾದರೆ ಮಾತ್ರ ನಿಮಗೆ ಸರ್ಕಾರ ಇಲ್ಲಿ ಹಣ ಹಾಕ್ಲಿಕ್ಕೆ ಆಗುವಂಥದ್ದು. ಇಲ್ಲ ಅಂತಂದರೆ ಹೇಗೆ ಹಣ ಹಾಕುತ್ತೆ ಅಂತ ನಾನು ಕೇಳುವಂಥದ್ದು. ಅದಕ್ಕೆ ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಕೂಡ ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ವಿಡಿಯೋಗಳಿಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಂತ ಈ ಒಂದು ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.